ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ನಾಲಿಗೆ ಹರಿಬಿಟ್ಟ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನ ಬಂಧಿಸಿ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕೆಂದು ಶಿರಹಟ್ಟಿ ತಾಲೂಕಾ ವಾಲ್ಮೀಕಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿರಹಟ್ಟಿ ತಾಲೂಕಾ ವಾಲ್ಮೀಕಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾದ ಶಿವನಗೌಡ ಪಾಟೀಲ್ ಅವರು ಡಿಸಿಸಿ ಬ್ಯಾಂಕ್ ಚುನಾವಣಾ ವೇಳೆ ವಾಲ್ಮೀಕಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ವಾಲ್ಮೀಕಿ ಸಮಾಜದ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸಮಾಜಕ್ಕೆ ನೋವಾಗಿದೆ. ಸರ್ಕಾರ ಈ ಕುರಿತು ಕಠಿಣ ಕ್ರಮ ಕೈಗೊಂಡು ರಮೇಶ್ ಕತ್ತಿಯನ್ನು ಬಂಧಿಸಬೇಕು. ಒಂದು ವೇಳೆ ಬಂಧಿಸದೆ ಹೋದರೆ ಶಿರಹಟ್ಟಿ ಪಟ್ಟಣ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗೋವಿಂದಪ್ಪ ಬಾಗೇವಾಡಿ, ಬಸನಗೌಡ ಪಾಟೀಲ್, ರಮೇಶ್ ಗುಳೇದ್, ಚಂದ್ರು ತಳವಾರ್, ಪರಶುರಾಮ್ ಕಟಗಿ, ಶಿವಗೌಡ ನಾಯ್ಕರ್, ಮಂಜುನಾಥ್ ಸವನೂರ್, ಬಸವರಾಜ ಬುರುಡಿ, ತಿಪ್ಪಣ್ಣ ಚಿಟ್ಟಿ, ಶಿವು ತಳವಾರ್, ಫಕೀರೇಶ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದುರೆ, ಕರಾಳ ಸತ್ಯ ನ್ಯೂಸ್, ಗದಗ. ಬಿಡಿಸಿ ಚುನಾವಣೆ ನಡೆದಂಥ ವೇಳೆಯಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಸಂಸದರ ಬಾಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 60 ಲಕ್ಷ ಜನಸಂಖ್ಯೆ ಇರುವಂಥ ದೇಶದ ಕರ್ನಾಟಕ ರಾಜ್ಯದಲ್ಲಿ ಅತಿ ಜನಸಂಖ್ಯೆಯಲ್ಲಿ 4ನೇ ಸ್ಥಾನವನ್ನು ಹೊಂದಿರುವಂಥ ವಾಲ್ಮೀಕಿ ಸಮಾಜಕ್ಕೆ ರಮೇಶ್ ಕತ್ತಿ ಸಾಹೇಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆ ಅವಾಚ್ಯ ಶಬ್ದಗಳ ನಿಂದನೆಯಿಂದ ಕರ್ನಾಟಕ ರಾಜ್ಯದ 60 ಲಕ್ಷ ಏನು ಜನಸಂಖ್ಯೆ ಐತಿ ಎಲ್ಲ ಜನರಿಗೆ ಒಂದು ರೀತಿ ತೀವ್ರವಾದ ಆಘಾತ ಆಗೈತಿ. ಇವತ್ತು ಆಘಾತ ಆಗಿ ಏನಾಗಬೇಕಾಗಿತ್ತು ಅಂದ್ರೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಅವರ ಹೇಳಿಕೆ ಅದು ಏನೋ ನಮ್ಮ ಸಮಾಜ ಸುಮ್ಮನೆ ಐತಿ. ಇದು ಅವ್ರು ಇದೇ ರೀತಿ ಮುಂದುವರ್ಸಿದ್ರೆ ಇದು ಕೋಮು ಸಂಘರ್ಷಕ್ಕೆ ನಾಂದಿ ಆಕೈತಿ. ಆದ ಕಾರಣ ನಾವು ಒಂದು ಸರ್ಕಾರಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಸಮಾಜದ ಮೂಲಕ ಒಂದು ವಿನಂತಿ ಮಾಡ್ಕೊತೀನಿ ನಾನು. ನಿನ್ನೇನು ರಮೇಶ್ ಕತ್ತಿ ಸಾಹೇಬರು ಮಾತಾಡ್ರ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ತಳವಾರ್ ಅವರು ನಿನ್ನೆ ಬೆಳಗಾವಿ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ FIR ದಾಖಲಾಗಿ ಅವ್ರನ್ನ ಕೂಡಲೇ ಬಂಧಿಸಬೇಕಂತ ನಿನ್ನೆ ಎಲ್ಲ ಕಡೆ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನ ಖಂಡಿಸಿ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅವ್ರಿಗೇನು ಅವ್ರ ಮ್ಯಾಗ ಚಾರ್ಜ್ ಶೀಟ್ ಮಾಡ್ರ FIR ಆಗಿತ್ತು ಒಂದೊಂದು ಕಾಪಿ ಐತಿ, ನಿಮಗೆ ಪ್ರಶ್ನೆ ಬೇಕಾದ್ರೆ ಕೊಡ್ತೀನಿ. ದಯವಿಟ್ಟು ನಾ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇಷ್ಟೇ, ಏನು ಈ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡ್ಯಾರ ರಮೇಶ್ ಕತ್ತಿಯವರಿಗೆ ಮೇಲೆ ಅಲ್ಟ್ರಾಸಿಟಿ ಕೇಸ್ ಆಗಬೇಕು. ಪ್ಲಸ್ ಕೂಡಲೇ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು. ಇಲ್ಲ ಅಂದ್ರೆ ಇನ್ನು 3-4 ದಿನದೊಳಗೆ ಶಿರಹಟ್ಟಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕತ್ತಿಯವರಿಗೆ ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧಿಸಬೇಕು. ಇದು ಒಂದು